ಫ್ರೆಂಡ್ಸ್, ಎಲ್ಲರಿಗೂ ಈಸಿ ಟಾಕ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಲಿದ್ದೇನೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇಲ್ಲಿ ಕೆಸೆಟ್ ಅಪ್ಲಿಕೇಶನ್ ಪ್ರಾರಂಭವಾಗೋದು ಅಂದರೆ ಸ್ಟಾರ್ಟ್ ಆಗೋದು 22/7 ಅಂದರೆ ಜುಲೈ 22, 2024ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಎಂಡ್ ಮಾಡ್ತಕ್ಕಂಥದ್ದು ಅಂದರೆ ಕೊನೆಯ ದಿನಾಂಕ ಇರ್ತಕ್ಕಂಥದ್ದು ಆಗಸ್ಟ್ 22ಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಅದೇ ರೀತಿಯಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಲು 26/8 ಅಂದರೆ ಆಗಸ್ಟ್ 26ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ. ಅದೇ ರೀತಿಯಾಗಿ ಪರೀಕ್ಷಾ ದಿನಾಂಕವನ್ನು ಈ ನೋಟಿಫಿಕೇಶನ್ಲಿ ಆಲ್ರೆಡಿ ಹೇಳಿದ್ದಾರೆ. ನವೆಂಬರ್ 24, 2024ಕ್ಕೆ ಎಕ್ಸಾಮ್ಸನ್ನು ನಡೆಸ್ತೀವಿ ಅಂತೇಳಿ. ಈ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಕಂಪಲ್ಸರಿಯಾಗಿ PGಯನ್ನು ಮುಗಿಸಿರ್ಬೇಕಂದ್ರೆ MA, MSc, MCOMಗಳನ್ನು ಮಿನಿಮಮ್ 55% ತೆಗೆದುಕೊಂಡು ಜನರಲ್ ಮೆರಿಟ್ ಅವರು ಮುಗಿಸಿರಬೇಕು. ಇತರ ಉಳಿದಂಥ ಕೆಟಗರಿಯಲ್ಲೇ ಬರ್ತಕ್ಕಂಥ ವಿದ್ಯಾರ್ಥಿಗಳು 50% ಮಿನಿಮಮ್ ಮಾರ್ಕ್ಸನ್ನು ತೆಗೆದುಕೊಂಡು ನಿಮ್ಮ PGಯನ್ನು ಮುಗಿಸಿರಬೇಕು. ಅದೇ ರೀತಿಯಾಗಿ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ 2A, 2B, 3A, 3B ಹಾಗೂ ಸಾಮಾನ್ಯ ವರ್ಗದವರಿಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಅದೇ ರೀತಿಯಾಗಿ SC, ST ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ 700 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಈ ಎಕ್ಸಾಮನ್ನು 2 ಭಾಗಗಳಾಗಿ ನಡೆಸ್ತಾರೆ. ಅಂದರೆ 1ನೇ ಪೇಪರ್ ಮತ್ತು 2ನೇ ಪೇಪರು. 1ನೇ ಪೇಪರು ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಅಂದರೆ MA, MSc, MCOM ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಪೇಪರು. ಇದು 50 ಪ್ರಶ್ನೆಗಳನ್ನು ಹೊಂದಿರುತ್ತೆ, ಹಾಗೆ 100 ಮಾರ್ಕ್ಸ್ಗಳನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ 2ನೇ ಪೇಪರು 100 ಪ್ರಶ್ನೆಗಳನ್ನು ಹೊಂದಿರುತ್ತೆ, 200 ಅಂಕಗಳನ್ನು ಹೊಂದಿರುತ್ತೆ. ಈ 2 ಪೇಪರ್ ಸೇರಿ 3 ಗಂಟೆ ಎಕ್ಸಾಮ್ ನಡೆಯುತ್ತೆ. ಇಲ್ಲಿ 1ನೇ ಪೇಪರು ಜನರಲ್ ಪೇಪರ್ ಆಗಿರುತ್ತೆ, ಎಲ್ಲರಿಗೂ ಸೇಮ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. 2ನೇ ಪೇಪರು ನಿಮ್ಮ ಕಾಂಬಿನೇಷನ್ ಮೇಲೆ, ಅಂದರೆ MAದವ್ರಿಗೆ MA ಇನ್ ಎಕನಾಮಿಕ್ಸ್ ಆಗಿದ್ದರೆ ಎಕನಾಮಿಕ್ಸ್ ಪೇಪರು, ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಪೇಪರು, MSc ಅವರಿಗೆ ಅವ್ರ ಕೆಮಿಸ್ಟ್ರಿ, ಬಯೋ, ಮ್ಯಾಥ್ಸ್ ಅದರ ಬೇಸ್ ಮೇಲೆ ಕ್ವಶನ್ ಪೇಪರನ್ನು ಕೊಡ್ತಾರೆ. MCOMನವರಿಗೆ ಕಾಮರ್ಸ್ ಅಂತೇಳಿ ಒಂದು ಪೇಪರ್ ಸಪ್ರೇಟ್ ಇರುತ್ತೆ. ಟೋಟಲಾಗಿ 2 ಸೇರಿ 300 ಮಾರ್ಕ್ಸ್ನ ಪೇಪರು, 3 ಗಂಟೆ ಅವಧಿ ಇರುತ್ತೆ. ನಡಕ್ಕೆ ಯಾವುದೇ ಆದಂಥ ಗ್ಯಾಪ್ ಇರೋದಿಲ್ಲ, ಅಂದರೆ ಎಕ್ಸಾಮ್ ನಡುವೆ ಯಾವುದೇ ರೀತಿಯಾದಂಥ ಗ್ಯಾಪ್ ಇರೋದಿಲ್ಲ. ಬೆಳಗ್ಗೆ 10 ಗಂಟೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 1 ಗಂಟೆಯವರೆಗೂ ಎಕ್ಸಾಮ್ ಇರುತ್ತೆ. 1 ಗಂಟೆಯ ಮೊದಲು ಯಾರಿಗೂ ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ. ಅದೇ ರೀತಿಯ ಇಲ್ಲಿ ನೀವು ಮಿನಿಮಮ್ ಮಾರ್ಕ್ಸನ್ನು ನೋಡ್ಬೋದು. 2 ಪತ್ರಿಕೆಗಳನ್ನು ಸೇರಿ ಇಲ್ಲಿ ಮಿನಿಮಮ್ ಮಾರ್ಕ್ಸನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಜನರಲ್ ಮೆರಿಟ್ನವರು 40% ಅಂಕಗಳನ್ನು ತೆಗೆದುಕೊಳ್ಬೇಕಂದ್ರೆ 300 ಮಾರ್ಕ್ಸಲ್ಲಿ 120 ಮಿನಿಮಮ್ ಮಾರ್ಕ್ಸನ್ನ ತೆಗೆದುಕೊಂಡ್ರೆ ಮುಂದೆ ನಿಮ್ಮ ಮೆರಿಟನ್ನು ನೋಡಿಕೊಂಡು ಅರ್ಹತಾ ಪಟ್ಟಿಗೆ ಸೇರಿಸೋದು ಬೇಡವಾ ಅಂತೇಳಿ ಅವರು ನಿರ್ಧಾರ ಮಾಡ್ತಾರೆ. ಅದೇ ರೀತಿಯಾಗಿ ಉಳಿದಂಥ ಕ್ಯಾಟಗರಿಯವರು 35% ಅಂಕಗಳನ್ನು ತೆಗೆದುಕೊಂಡ್ರೆ ಮುಂದೆ ನಿಮ್ಮ ಅರ್ಹತಾ ಪಟ್ಟಿಗೆ ಸೇರಿಸಬೇಕು ಬೇಡ ಅಂತೇಳಿ ನಿಮ್ಮ ಮೆರಿಟ್ ಮೇಲೆ ನಿರ್ಧಾರ ಮಾಡ್ತಾರೆ. ಆದರೆ ನೀವು ಅಲ್ಲಿ ಸೇರ್ಬೇಕಪ್ಪ ಅಂದರೆ ಮಿನಿಮಮ್ ಆಗಿ 40% ಅಥವಾ 35% ಅಂಕಗಳನ್ನು ತೆಗೆದುಕೊಳ್ಬೇಕು. ಜನರಲ್ ಮೆರಿಟ್ನವ್ರು 40%, ಉಳಿದಂಥ ಜನರಲ್ ಮೆರಿಟ್ ಬಿಟ್ಟು ಉಳಿದಂಥವರು 35% ಅಂಕಗಳನ್ನು ಮಿನಿಮಮ್ ಆಗಿ ತೆಗೆದುಕೊಳ್ಳಲೇಬೇಕು. ಅದೇ ರೀತಿಯಾಗಿ ಕೆಳಗಡೆ ಓದಪ್ಪ ಅಂದರೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳಂತ ಕೊಟ್ಟಿದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳಲ್ಲಿ ಕೆಸೆಟ್ ನಡೆಯುತ್ತೆ ಅಂತೇಳಿ. ಅದೇ ರೀತಿಯಾಗಿ ಕೆಳಗಡೆ ಬಂದರೆ ಪರೀಕ್ಷಾ ಕೇಂದ್ರಗಳು, ಅಂದರೆ ಯಾವ ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತೇಳಿ. ಈ ಕೇಂದ್ರಗಳನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಊರುಗಳಲ್ಲಿ ಎಕ್ಸಾಮ್ ನಡೆಯೋದಿಲ್ಲ, ಅಂದರೆ ಕೆಸೆಟ್ ಎಕ್ಸಾಮ್ ನಡೆಯೋದಿಲ್ಲ. ಈ 12 ಕೇಂದ್ರಗಳಲ್ಲಿ ಮಾತ್ರ ಎಕ್ಸಾಮ್ ನಡೆಯುತ್ತೆ. ಹಾಗೆ ಕೆಳಗಡೆ ಬಂತಪ್ಪ ಅಂದರೆ ಭಾಗ A ಯಲ್ಲಿ ನೀಡಲಾದ 18 ವಿಷಯಗಳಿಗೆ ಕೆಸೆಟ್ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಮೇಲ್ಕಂಡ 12 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದ್ದು ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಅಂದರೆ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ 18 ವಿಷಯಗಳಿಗೆ ಈ ಮೇಲ್ಗಡೆ ಇರ್ತಕ್ಕಂಥ 12 ಕೇಂದ್ರಗಳಲ್ಲಿ ಮಾತ್ರ ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿಯಾಗಿ ಉಳಿದಂಥ ಪರೀಕ್ಷೆ ವಿಷಯಗಳಿಗೆ ಈ 23 ಉಳಿದಂಥ ವಿಷಯಗಳಿಗೆ ಬೆಂಗಳೂರಿನಲ್ಲಿ ಮಾತ್ರ ಪರೀಕ್ಷೆ ನಡೆಯುತ್ತೆ. ಅಂದರೆ ಇಲ್ಲಿ ಕಾಣ್ತಕ್ಕಂಥ ಉಳಿದಂಥ 23 ವಿಷಯಗಳಲ್ಲಿ ಯಾರಾದರೂ PGಯನ್ನು ಮಾಡಿದರೆ ಅವರು ಬೆಂಗಳೂರನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ವಿಧಾನ KA ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಅಂದರೆ ನಿಮಗೇನಾದರೂ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಕೊನೆಯಲ್ಲಿ ಮತ್ತೊಮ್ಮೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.